ನಾನು ಇವತ್ತು ಬೆಳಗ್ಗೆಯಿಂದ ಸುಮಾರು 10 ಗಂಟೆಯಿಂದ ನನ್ನ ಕಚೇರಿನಲ್ಲೇ ಜನರು ನೋಡ್ಕೊಂಡಿದ್ದೆ. ನಾನಿವತ್ತು ಮಧ್ಯಾಹ್ನ ಮೇಲೆ ಆಲ್ಮಟ್ಟಿನಲ್ಲಿ ಒಂದು ರೈಲ್ವೇದವ್ರದ್ದು ಒಂದು ಅಂಡರ್ ಪಾಸಿನ ಸಲುವಾಗಿ ಜನರದ್ದು ಭಾಳ ಒತ್ತಡ ಅದ, ಅಲ್ಲಿ ಇನ್ಸ್ಪೆಕ್ಷನ್ ಬರ್ತೇವೆ ಅಂಥೇಳಿ ನಾನು ಹೇಳಿ ಹೊರಟಿದ್ದೆ. ಹೊರಡೋ ಮುಂದೆ ಒಬ್ಬರು ಪಾಪ ಅವನು ಬಡ ಮನುಷ್ಯ ಸಾಹೇಬ್ ಒಂದು ಸೌನ್ ಅಳ್ಳಕತ್ತಕ್ಕ, ಇದರಲ್ಲಿ ಫೋನ್ ಅಳ್ಳಕತ್ತ ಸಿಕ್ಕೆಲ್ಲ ಅತ್ತ. ಯಾಕೋತಮ್ಮ ಏನಾಯಿತು ಅಂದನ. ಸಾಹೇಬ್ರೆ ಏನಿಲ್ಲ, ನಾವು ಅತ್ಯಂತ ಬಡವದೀನಿ, ಸುಮಾರು 270 ಜನ ನರೇಗಾದಾಗ ನಾವು ಔಟ್ಸೋರ್ಸ್ ಮೇಲೆ ನಾವು ಕೆಲಸ ಮಾಡ್ಲಕತ್ತಿದ್ದೆವು. ನಮಗೆ 6 ತಿಂಗಳಿಂದ 1 ರೂಪಾಯಿನೂ ನಮಗೆ ಪಗಾರಿಲ್ಲ. ನಾವು ಏನು ಮಾಡೋದು ರೀ ಸಾಹೇಬ್ರೆ, ಅವ್ರಲ್ಲಿ ಹಾಕೊಳ್ಳೋನು ನಾವು ಅಂಥೇಳಿ ನನಗೆ ಹೇಳಿದ ಮೇಲೆ ನಾನು ಭಾಳ ಕೆಟ್ಟ ಅನ್ನಿಸ್ತು. ತಕ್ಷಣ ಜೋಶಿ ಅವರಿಗೆ ನಾನು ಫೋನ್ ಮಾಡಿ ಸ್ವಲ್ಪ ಎಲ್ಲ ಸ್ನೇಹಿತರಿಗೆ ಹೇಳಪ್ಪ, ಒಂದು ನಾವು ವಾಪಸ್ ಬರ್ತೀನಿ ಅಂಥೇಳಿ ನಾನು ವಾಪಸ್ ಬಂದೆ. ಎಂಥ ನ್ಯಾಯ ರೀ ಇದು. 6 ತಿಂಗಳಿಂದ ಇಂಥ ಜನರಿಗೆ ಪಗಾರಿಲ್ಲ ಅಂದರೆ ಹೆಂಗ. ಆಮೇಲೆ ನಿನ್ನೆ ಇಲ್ಲ, ಇವತ್ತು ಬೆಳಗ್ಗೆ 6:30ಗೆ ನಾನು ಯೂಶ್ವಲಿ ವಾಕ್ ಮಾಡ್ತಿರ್ತೀನಿ. 6:30 7 ಗಂಟೆ ಸುಮಾರು ನಮ್ಮ ಇಂಚಗೇರಿ ಕಡೆ ಜನ ಫೋನ್ ಮಾಡಿದ್ರು, ಹಳ್ಳಿ ಜನ. ಸಾಹೇಬ್ರೆ ನಮಗೆ ಕುಡಿಲಕ್ಕೆ 4 ದಿವಸದಿಂದ ಹೊಟ್ಟೆ ನೀರಿಲ್ಲ ಅಂದರು. ಆಯಿತು, ಈಗ 6 ಗಂಟೆ ಆಗ್ಯದಪ್ಪ, ನೀವು ಬೆಳಿಗ್ಗೆ 6:30 7 ಬಂದದ, ಈಗ ಹೇಳಿದ್ರೆ ಯಾರೂ ಸಿಗೋದಿಲ್ಲ, ನಾನು 9:30 ಮೇಲೆ ನಾನು ವಿಚಾರ ಮಾಡಿ ನಾನು ಹೇಳ್ತೀನಿ ಅಂತ ಹೇಳಿದೆ. 9:30ಗೆ ನಾನು ಕನ್ಸರ್ನ್ಡ್ ಅಧಿಕಾರಿಗಳಿಗೆ, ಜಿಲ್ಲಾ ಪಂಚಾಯತಿ ಅವ್ರಿಗೆ ಫೋನ್ ಮಾಡಿದ್ರೆ, ಇಂಡಿ ತಾಲೂಕಿನವ್ರಿಗೆ, ಸಾಹೇಬ್ರೆ ಅವ್ರಿಗೆ ಸುಮಾರು 4 ತಿಂಗಳಿಂದ ಅವ್ರಿಗೆ ಪಗಾರಿಲ್ಲ, ಆದರೆ ಅವರು ಆ ಒಟ್ಟರು ಪಗಾರ ಕೊಡುತ್ತಾನ ನಾವು ನೀರು ಬಿಡೋದಿಲ್ಲ ಅಂಥೇಳಿ ಪಣ ತಟ್ಕೊಂಡು ಅವ್ರು ಕೂತಾರ್ರಿ, ಹ್ಯಾಂಗೆ ಮಾಡೋದು ಅಂಥೇಳಿ ಅವ ಹೇಳ್ದ. ಇದು ಏನು ಹುಡುಗಾಟಿಗೆ ಏನು ರೀ ಇದು, ನಮಗೆ ಒಂದೂ ಅರ್ಥ ಆಗಲಾಗಿದೆ. ಈ ರಾಜ್ಯದ ನಾಯಕರು, ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಕ್ಕಂಥ ಇಂಥ ಒಂದು ಕೃತ್ಯಕ್ಕೆ ಹೆಂಗೆ ಸಹಿಸ್ಕೊಳ್ಳೋದು, ಜನ ಹೆಂಗೆ ಸಹಿಸ್ಕೊಳ್ಳೋದು, ನಾವು ಹೆಂಗೆ ಸಹಿಸ್ಕೊಳ್ಳಬೇಕು? ಎಂಥದ್ದು ಹೇಳ್ರಿ ನೋಡೋಣ. ಸುಮಾರು ನೋಡಿರಿ, ಅವ್ರ ಸರ್ಕಾರ ಇದ್ದಾಗೇ ಇಂಡಿ ತಾಲೂಕಿನಾಗ ಕುಡಿಲಕ್ಕೆ ನೀರು ಬೇಕು ಅಂಥೇಳಿ ಮನಮೋಹನ್ ಸಿಂಗ್ರಿಂದ ನಾವು ಬೇಡ್ಕೊಂಡು ಬಂದಿದ್ದ. ಸುಮಾರು 76 ಹಳ್ಳಿಗೆ ಇದು ಒಂದು ಕುಡಿಯೋ ನೀರು ಯೋಜನೆ ಸಲುವಾಗಿ 110 ಕೋಟಿ ರೂಪಾಯಿ ಮಂಜೂರಾತಿ ಕೊಟ್ಟರು. ಅದರಿಂದ ಇವತ್ತೆಲ್ಲ ಭಾಳ ಇಡೀ ತಾಲೂಕಿನಲ್ಲಿ ಒಂದು ಹಳ್ಳಿಗೂ ಪ್ರಾಬ್ಲಮ್ ಇಲ್ಲಿ ತನಕ ನಡೆಸ್ಕೊಂಡ್ಬಂದು, ಈಗ ಅವು ಪಗಾರ ಕೊಟ್ಟಿಲ್ಲ ಅಂದರೆ ಅವ್ರು ಹೆಂಗೆ ಇದು ಮಾಡ್ತಾರೆ ರೀ. ಅದು ನೋಡಿರಿ, ಅಂಥವ್ರು ನಿಕೇತನ ಕನ್ಸಲ್ಟೇಟಿವ್ ಅಂಥೇಳಿ ಅದು ಒಂದು ಕಂಪ್ನಿ, ಭಟ್ ಅನ್ನತಕ್ಕಂಥವನು ಅವನು MD. ಆ MD ಫೋನ್ ಮಾಡಿದ್ರೆ MD ಫೋನ್ ತೆಗಿಲಿಲ್ಲ. ನಾನು ಫೋನ್ ಮಾಡಿದೆ, ಎಲ್ಲೋ ನಂಬರ್ ಇಸ್ಕೊಂಡು ಫೋನ್ ತೆಗಿಲಿಲ್ಲ. ಆದರೆ ಬೇರೆದವ್ರು ಕೇಳಿದ್ರೆ ಅವ್ರಿಗೂ ಕೂಡ ಪಗಾರ ಕೊಟ್ಟಿಲ್ಲ, ಪಗಾರ ಕೊಡುತ್ತಾರೆ, ನಾವು ನೀರು ಬಿಡೋದಿಲ್ಲ ಅಂಥೇಳಿ ಅವರು ನಿರ್ಣಯ ಮಾಡ್ಯಾರ. ಇದು ಯಾವ ನ್ಯಾಯ ಇರಬೇಕು? ಸಿದ್ದರಾಮಣ್ಣವ್ರೆ, ನಾವೊಂದು ಪ್ರಶ್ನೆ ಕೇಳ್ತೀನಿ, ನಿನಗೆ ಯಾರ್ಯಾರು ಇವೆಲ್ಲ ಕೊಡೋದು ಕೇಳಕ್ಕೆ ಬಂದಿದ್ರಪ್ಪ ಬಡವರು? ನಾವು ಉಪವಾಸ ಇಲ್ಲಕತ್ತಿದ್ದೆವು, ನಮಗೆ ರೊಕ್ಕ ಕೊಡ್ರಿ ಅಥವಾ ನಮ್ಗೆ ಗ್ಯಾರಂಟಿ ಕೊಡ್ರಿ ಅಂತ ಯಾರು ಕೇಳಕ್ಕೆ ಬಂದಿದ್ರ? ನಿನಗೆ ಯಾರೂ ಕೇಳಕ್ಕೆ ಬರಲಿಲ್ಲ. ಆದರೆ ನೀವು ಕಾಂಗ್ರೆಸ್ಸಿನ ಜನ ನಿಮ್ಮ ಅಧಿಕಾರಕ್ಕೆ ಬರಬೇಕನ್ನೋ ಅಧಿಕಾರ ದಾಹಕ್ಕಾಗಿ ಈ ಒಂದು ನಿರ್ಣಯ ತಗೊಂಡು ನಾವು ಜನಗಳಿಗೆ ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳಿ ಇಷ್ಟೊಂದು ರದ್ದಾಂತ ಮಾಡಿಟ್ಕೊಂಡಿರಿ. ಇದೇನು ಬೇಕಾಗಿತ್ತಾ? ಜನರಿಗೆ ಬೇಕಾಗಿತ್ತಾ? ಇದು ನೋಡಿರಿ, ಪಾಪ 270 ಜನ ಬಿಜಾಪುರ ಜಿಲ್ಲೆಯಲ್ಲಿ ಡೈಲಿ ವೇಸ್ ಮೇಲೆ ಕೆಲಸ ಮಾಡ್ತಕ್ಕಂಥ ನರೇಗಾದಲ್ಲಿ ಕೆಲಸ ಮಾಡ್ತಕ್ಕಂಥ ಹುಡುಗರು ನನ್ನ ಮುಂದೆ ಫೋನ್ ಮಾಡಿ ಹೇಳ್ತಾರೆ. ಅವರು ಅದಕ್ಕೆ ಉತ್ತರ ಏನು ಹೇಳಣ್ರಿ? ನೀವು ಹೇಳ್ತೀರಾ ಸಿದ್ದರಾಮಣ್ಣವ್ರೆ? ಹೇಳಬೇಕು, ಹೇಳ್ರಿ. ಗಟ್ಟಿ ಮನಸ್ಸಿನಿಂದ ಈ ಸರ್ಕಾರದಲ್ಲಿ ನಾವು ದುಡ್ಡಿಲ್ಲ, ನಾವು ವಿಡ್ರಾವೇರೆ ಮಾಡ್ತೇವೆ ಅಂತ ಹೇಳ್ರಿ, ಕೊಡ್ಲಿಕ್ಕಾಗೋದಿಲ್ಲ ಅಂತೇಳಿ ಹೇಳ್ರಿ, ಅದನ್ನೇ ಹೇಳ್ರಿ. ಅದನ್ನೂ ಹೇಳಂಗಿಲ್ಲ. ಇದು ಭಾಳ ಅತ್ಯಂತ ದುರಾದೃಷ್ಟ, ಕರ್ನಾಟಕ ರಾಜ್ಯದ ಜನರ ದುರಾದೃಷ್ಟ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾವು ಕೂಡ ಸುಮಾರು 45 ವರ್ಷ ನಾನು ಬೇಕಾದಷ್ಟು ಸರ್ಕಾರಗಳನ್ನು ನೋಡಿದಪ್ಪ. ಆದರೆ ಯಾವ ಸರ್ಕಾರದಲ್ಲಿ ಇಷ್ಟೊಂದು ರಾದ್ದಾಂತ ನಾವು ಎಂದು ಜನ್ಮದಾಗ ಸತ್ಯವಾಗಿ ಹೇಳ್ತೀನಿ, ನಾನಂತೂ ಯಾವತ್ತೂ ಕೇಳಿಲ್ಲ. ಆಯಿತು, ಸ್ವಲ್ಪ ಮಟ್ಟಿಗೆ ಒಂದು 15 ದಿನ ಎಲ್ಲೋ ಪಗಾರ ತಡಿಸಿದಾಗ ನಾವು ಅದನ್ನು ಗಮನದಲ್ಲಿ ಇಟ್ಕೊಂಡು ಅಧಿಕಾರಿಗಳಿಗೆ ಹೇಳಿದ್ರೆ ತಕ್ಷಣ ಅದನ್ನು ಅಟೆಂಡ್ ಮಾಡ್ತಿದ್ರು. ಈಗ ಯಾರು ಅಟೆಂಡ್ ಮಾಡೋರು? ಇದಕ್ಕೆ ಯಾರು ತಾಯಿನೂ ಇಲ್ಲ, ತಂದೆ ಇಲ್ದಂಗೆ ಆಗ್ಯದಲ್ಲ. ಎಂಥ ದುರದೃಷ್ಟ. ನಾನು ನಿಜವಾಗಿ
ಸಿದ್ದರಾಮಯ್ಯ ನಾನು ಈ ಸರ್ಕಾರಕ್ಕೆ ನಾನು ಯಾವ ರೀತಿ ಹೇಳಬೇಕು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಇದೇ ರೀತಿ ನೀವು ಸರ್ಕಾರವನ್ನು ನೋಡಿರಿ, ನೀವು ಹೇಳ್ದಲ್ಲ, ನಾವು ಯಾರೋ ಜನರು ನಿಮ್ಗೆ ಕೇಳಕ್ಕೆ ಬಂದಿದ್ದಿಲ್ಲ, ಆದ್ರೆ ಈ ದುರುದ್ದೇಶ ಇಟ್ಕೊಂಡು ಸರ್ಕಾರವನ್ನು ನಡೆಸಬೇಕು, ಸರ್ಕಾರ ಬೇಕು ಅಂತಕ್ಕಂಥ ಒಂದೇ ಒಂದು ಉದ್ದೇಶಕ್ಕಾಗಿ ಇಡೀ ರಾಜ್ಯದ ಜನರ ಬಲಿಪಶಿಯಾಗಿ ಮಾಡಿರಿ ಅಂಥೇಳಿ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನೋಡಿರಿ, ಒಂದು ಅಭಿವೃದ್ಧಿ ಕೆಲಸ ಇಲ್ಲ, ಒಂದು ರೋಡ್ಗಳು ಸರಿ ಇಲ್ಲ, ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಸರಿ ಇಲ್ಲ. ಈಗ ನರೇಗಾ ನೋಡಿರಿ, ಅವನು ದೊಡ್ಡ ಮನುಷ್ಯ, ನಮ್ಮ ತಮ್ಮ ನಮ್ಮ ತಮ್ಮ ಅವ ಚಂದ ಹೇಳ್ತಾನೆ, ನಿಮ್ಮ ಆರ್ ಎಸ್ ಎಸ್ಸು ಸುಡುಗಾಡ ಮಣ್ಣ ಅಂತೇಳಿ. ಅಲ್ಲೋ ಮರ, ಇಲ್ಲಿ ನಿನ್ನ ಮನೆಯಾಗೇ ಇಲ್ಲಿ ಕತ್ತಿ ಬಿದ್ದಾದ ನೀನು ಆ ತಾಟ್ನಾಗ. ಅದನ್ನು ಸುಧಾರಣೆ ಮಾಡ್ಲಿಕ್ಕೆ ಹೋಗ್ಲಾರ್ದೇ ನೀವು ಹೋಗಿ ಆ ಸಂಘ ಪರಿವಾರದ ಬಗ್ಗೆ ಮಾತಾಡ್ತೀಯಲ್ಲ, ನಿನಗೇನು ನೈತಿಕತೆ ಇದೆಯಾ? ಖರ್ಗೆ ಸಾಹೇಬ್ರೆ, ದಯವಿಟ್ಟು ಇದು ನೀವು ಹೇಳ್ರಿ. ಇದು ನಿನ್ನ ಇಲಾಖೆ ನರೇಗಾ, ನೀನು ನಡೆಸ್ತಕ್ಕಂಥದ್ದು. ಅದು ಯಾರು ನೀವು ಏಜೆನ್ಸಿ ಯಾರಿಗೆ ಕೊಟ್ಟಿದ್ದೀಯ ಆ ನರೇಗಾದು? ನೀನು ಗುಲ್ಬರ್ಗದ ಒಬ್ಬ ಮನುಷ್ಯನಿಗೆ ಕೊಟ್ಟಿರಿ. ಅದ್ರ ಹೆಸರು ಮನೀಶ್ ಮ್ಯಾನ್ ಪವರ್ ಅಂತ. ಮನೀಶ್ ಮ್ಯಾನ್ ಪವರ್ ಅಂತಕ್ಕಂಥದ್ದು ಒಂದು ಏಜೆನ್ಸಿಗೆ ಕೆಲಸ ಕೊಟ್ಟಿದ್ದಪ್ಪ ಗುಲ್ಬರ್ಗದವನಿಗೆ. ನೀರು ಹೇಳಬೇಕಿತ್ತು. ಇದು ನಿನ್ನ ಮರ್ಯಾದೆ ಹೋಗೋದಿಲ್ವಾ? ನಿನ್ನ ಜಿಲ್ಲಾ ಇದು, ಬಿಜಾಪುರನಿಂದ ಗುಲ್ಬರ್ಗನಿಂದು. ಬರೀ ನಾನು ಹೇಳ್ತಾ ಇರೋದು ಇದು ಬಿಜಾಪುರದ ಗುಲ್ಬರ್ಗನಲ್ಲೂ ಅದೇ ಒಂದು ತಾಪತ್ರೆಯ ಇದೆ. ಇದು ನಿಮ್ಮ ಎಲ್ಲರಿಗೂ ಕೂಡ ಇದು ಗೌರವ ತರ್ತಕ್ಕಂಥ ಕೆಲಸ ಅಲ್ಲ ಅಂಥೇಳಿ ನಾನು ಖಂಡನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತೀನಿ. ಆದರೆ ನಾನು ಇವತ್ತೇ ಮುಖ್ಯಮಂತ್ರಿಗಳಿಗೂ ಕೂಡ ಒಂದು ಪತ್ರ ಬರಿತೀನಿ. ನಿನ್ನ ಸರ್ಕಾರದಲ್ಲಿ ಇಂಥ ಅವ್ಯವಹಾರಗಳು, ಇಂಥ ದುಸ್ಥಿತಿ ನಡೆದದಪ್ಪ, ಇಂಥ ಪರಿಸ್ಥಿತಿಯಲ್ಲಿ ನೀ ಏನು ಮಾಡ್ತೀನಿ ನೋಡು, ನಿನಗೆ ಬಿಟ್ಟದ್ದು ಅಂಥೇಳಿ ಇವತ್ತೇ ಒಂದು ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಬರೀತಕ್ಕಂಥ ನಾನು ಪ್ರಯಾಸ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ, ನಾನು ಏನು ಪಾಪ ಈ 250 ಜನ ನಮ್ಮ ಜಿಲ್ಲೆಯಲ್ಲಿ ಹುಡುಗರು ಅಳ್ತಾ ಇದ್ದಾರಲ್ಲ, ಅವ್ರಿಗೊಂದು ಸ್ವಲ್ಪ ಮಾನಸಿಕವಾಗಿ ನಾನು ಸ್ಥೈರ್ಯ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅವ್ರು ಯಾರಾದರೂ ಕಳೆಗುಂದೋದು ಬೇಡ, ನಾನು ಪ್ರಯತ್ನ ಮಾಡ್ತೀನಿ. ಸರ್ಕಾರದವ್ರಿಗೆ ಹೇಳ್ತೀನಿ, ನಿಮ್ಮದೆಲ್ಲನೂ ಸೆಟ್ಲ್ ಮಾಡಿಕೊಡ್ಲಿಕ್ಕೆ ನಾನು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೀನಿ ಅಂಥೇಳಿ ನಾನು ಅವ್ರಿಗೂ ಕೂಡ ಒಂದು ಸ್ವಲ್ಪ ನೈತಿಕ ಬಲವನ್ನು ತುಂಬಲಿಕ್ಕೆ ನಾನು ಪ್ರಯಾಸ ಮಾಡ್ತೀನಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಪ್ಪ. ಅಲ್ರಿ, ಕೇಂದ್ರ ಸರ್ಕಾರದ ಹಣ ಬಂದಿಲ್ಲ ಅಂತ ಹೇಳ್ತೀರಾ ನೀವು? ಅವ್ರು ಹೇಳಿ, ಸಿದ್ದರಾಮಯ್ಯ ಅವ್ರು ಹೇಳಿ ಕೇಂದ್ರ ಸರ್ಕಾರದ ಬಂದಿಲ್ಲ ಅಂತ. ಬೇರೆ ಕಡೆ ಎಲ್ಲ ಕಡೆ ಕೊಡ್ತಾ ಇದ್ದಾರೆ ಕೆಲವೊಂದು ಕಡೆ, ಮತ್ತು ಇಲ್ಲೇ ಬಿಜಾಪುರ ಗುಲ್ಬರ್ಗದ ಯಾಕಿಲ್ಲಪ್ಪ? ನನಗೆ ಗೊತ್ತಿಲ್ಲ. ನಾವೊಬ್ಬ ಬಿಜಾಪುರದ ಲೋಕಸಭಾ ಸದಸ್ಯನಷ್ಟೇ. ಪಾಪ ನಾನು ಹೋಗೋ ಮುಂದೆ ನನಗೆ ಎಷ್ಟು ಕೆಟ್ಟ ಅನ್ನಿಸ್ತೀರಿ. ಒಬ್ಬ ಹುಡುಗ ಒಂದು ಹಳ್ಳಕದ ಯಾಕೋ ಏನಾಯಿತೋ ತಮ್ಮ ಅಂತ ಕೇಳಿದಾಗ, ನಮ್ಗೆ 6 ತಿಂಗಳಿಂದ ಪಗಾರ ಇಲ್ಲರಿ, ನಾನು ಅತ್ಯಂತ ಬಡವದೀನಿ, ನಾವು ಹೆಂಗೆ ಜೀವನ ಮಾಡಬೇಕ್ರಿ ಅಂದಾಗ ನನಗೆ ತುಂಬ ಭಾಳ ನೋವಾಯಿತು. ಆ್ಯಕ್ಚುಲಿ ನಾನು ಹೋಗ್ತಾ ಇದ್ದೆ, ವಾಪಸ್ ಹೋಗಿ ಕಾರ್ ಹೊಳಿಸ್ಕೊಂಡು ನಾನು ಜೋಶಿಗೆ ಹೇಳಿದೆ, ನೀನು ಕರಿಯಪ್ಪ, ನಾನು ಬರ್ತೀನಿ 2 ನಿಮಿಷ ಇದು ಕೇಳೋಣ ಅಂಥೇಳಿ ನಾನು ಬಂದೆ. ನೋಡ್ರಿ, ರಾಯರೆಡ್ಡಿದು ನೋಡ್ರಿ, ಅದನ್ನು ತೆಗಿಬಾರ್ದು ಅಂತ ಮಾಡಿದ್ದ. ಇದು ರಾಯರೆಡ್ಡಿ ಹೇಳ್ತಕ್ಕಂಥದ್ದಲ್ಲ. ಇದು ಹೇಳೋದು ರಾಯರೆಡ್ಡಿಯವ್ರು ಯಾರಪ್ಪ? ಅವರು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಹೇಳ್ತಾನಂದ್ರೆ ಅದು ಏನು ಅವನೇ ಹೇಳಿದ ರಾಯರೆಡ್ಡಿ? ಅದು ಯಾರಪ್ಪ ಅಂದರೆ ಸಿದ್ದರಾಮಣ್ಣವರು. ನನ್ನ ವೈಯಕ್ತಿಕ ಅಭಿಪ್ರಾಯ, ಸಿದ್ದರಾಮಣ್ಣವರು ಅವನ ಮುಖಾಂತರ ಇದು ಬಹುಶಃ ಹೇಳಿಸಿರ್ಬೋದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದೆಲ್ಲ ಮಾಡೋದಕ್ಕಿಂತ ಸಿದ್ದರಾಮಣ್ಣವರು ವಿಡ್ರಾ ಮಾಡಿಬಿಡ್ರಿ, ನಿಮಗೆ ಕೊಡ್ಲಿಕ್ಕಾಗೋದಿಲ್ಲ ಅನ್ನೋದು ವಿಡ್ರಾ ಮಾಡಿಬಿಟ್ರಲ್ಲ, ತುಂಬ ಮುಗಿದು ಹೋಗ್ಬಿಡ್ತದ. ಆದರೆ ಜನರಿಗೆಲ್ಲ ಮೋಸ ಮಾಡಿಬಿಟ್ಟು ನೀವೆಲ್ಲ ಓಟ್ ತೊಗೊಂಡು ಈ ರೀತಿ ಎಲ್ಲ ಸಾಮಾನ್ಯ ಜನರಿಗೆ ಕೆಲಸ ಇಷ್ಟೆಲ್ಲ ತೊಂದರೆ ಮಾಡಿದ್ರೆ ಏನು ಅರ್ಥದ ಹೇಳ್ರಿ ನೋಡೋಣ. ಅದು ಸಿದ್ದರಾಮಣ್ಣವ್ರದ್ದು, ಇವ್ರದ್ದಲ್ಲ, ರಾಯರೆಡ್ಡಿದಲ್ಲ. ಇದು ಸಿದ್ದರಾಮಣ್ಣವರು ರಾಯರೆಡ್ಡಿಯವ್ರ ಮುಖಾಂತರ ಅದು ಹೇಳಿಸಿರ್ತಕ್ಕಂಥ ಮಾತು ಅಂಥೇಳಿ ನಾನು ಹೇಳ್ತೀನಪ್ಪ. ಇಷ್ಟು ನೋಡ್ರಿ ಇವತ್ತಿನ. ಹಾಂ.